ಸಿದ್ದರಾಮಯ್ಯ ಸರ್ಕಾರ ಮತ್ತೊಂದು ಇಕ್ಕಟ್ಟಿನಲ್ಲಿ ಸಿಲುಕ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಬಿಜೆಪಿ ಕಡೆಯಿಂದ ಮೇಜರ್ ಚೆಕ್ಮೇಟ್ ಕಾಂಗ್ರೆಸ್ಗೆ ಹೋದ ಹಾಗೆ ಕಾಣಿಸ್ತಾ ಇದೆ. ಹೇಗೆ ಅನ್ನೋದ್ರ ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ. ರಾಮೋತ್ಸವಕ್ಕೆ ರಜೆ ಕೊಡಿ ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಉಡುಪಿಯ ಶಾಸಕ ಯಶ್ಪಾಲ್ ಸುವರ್ಣ ಅವರು ಪತ್ರವನ್ನ ಬರೆದಿದ್ದಾರೆ. ಜನವರಿ 22ನೇ ತಾರೀಕು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗುತ್ತೆ. ಪ್ರಾಣ ಪ್ರತಿಷ್ಠಾಪನೆಗೆ ಅಂತ ದೇಶದಾದ್ಯಂತ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ಆಯೋಜನೆ ಆಗಿದೆ. ರಾಜ್ಯದ ಹಿಂದೂಗಳು ಭಾಗಿಯಾಗುವುದಕ್ಕಾಗಿ ರಾಜ್ಯದಲ್ಲಿ ಸಾರ್ವತ್ರಿಕ ರಜೆಯನ್ನ ಕೊಡಬೇಕು ಅಂತ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಸಿಎಂಗೆ ಮನವಿ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ರಜೆ ನೀಡುವ ವಿಶ್ವಾಸ ಇದೆ ಅಂತ ಬೇರೆ ತಿಳಿಸ್ಬಿಟ್ಟಿದ್ದಾರೆ. ಸೊ ಈ ಮೂಲಕ ಮೇಜರ್ ಚೆಕ್ಮೇಟ್ ಅನ್ನ ಬಿಜೆಪಿ ಕಾಂಗ್ರೆಸ್ಗೆ ಕೊಟ್ಟ ಹಾಗೆ ಕಾಣಿಸ್ತಾ ಇದೆ. ಬಿಕಾಸ್ ನಾವು ನೋಡಿದ್ವಿ, ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಅಸ್ತಿತ್ವಕ್ಕೆ ಬರೋಕ್ ಮುಂಚೆ ಅವರ ಮೆನಿಫೆಸ್ಟೋ ಪ್ರಣಾಳಿಕೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ನಾವು ಮಾಡ್ತೀವಿ, ಮಂದಿರ ಕಟ್ತೀವಿ ಅಂತ ಹೇಳಿದ್ರು. ಸೊ ಆ ಕ್ರೆಡಿಟ್ ಅಲ್ಲಿಗೆ ತಗೊಂಡಂಗೆ ಆಗ್ತಾ ಇದೆ ಇವರು ಪತ್ರದ ಮೂಲಕ. ಪತ್ರದ ಸಾರಾಂಶವನ್ನ ಕೂಡ ನಿಮ್ಮ ಪಬ್ಲಿಕ್ ಟಿವಿ ತೋರಿಸ್ತಾ ಇದೆ, ಏನ್ ಬರ್ದಿದ್ದಾರೆ ಶಾಸಕರು ಅಂತ ಹೇಳಿ. ಒಂದು ಆ ಕ್ರೆಡಿಟ್ ನೋಡಿ, ನಾವೇ ರಾಮ ಮಂದಿರ ಕಟ್ಟಿದ್ವಿ, ಈಗ ನಾವು ರಜೆ ಕೇಳ್ತಾ ಇದ್ದೀವಿ, ನಾವು ಹಿಂದೂಗಳ ಭಾವನೆಗಳಿಗೆ ಎಷ್ಟು ಬೆಲೆ ಕೊಡ್ತೀವಿ ಅನ್ನೋದನ್ನ ಇಡೀ ರಾಜ್ಯದ ಜನರಿಗೆ ಈ ಮೂಲಕ ಸಂದೇಶವನ್ನು ಕೊಡೋದಕ್ಕೆ ಮುಂದಾಗಿದ್ದಾರೆ. ಒಂದು ವೇಳೆ ಇವ್ರು ರಜೆ ಕೊಡ್ಲಿಲ್ಲ ಅಂದ್ರೆ ನೋಡಿ, ಮಂದಿರ ನಾವು ಕಟ್ಟಿದ್ವಿ, ಹೋರಾಟ ನಾವು ಮಾಡಿದ್ವಿ, ಹಿಂದೂಗಳ ಜೊತೆಗೆ ನಿಂತಿದ್ ನಾವು, ಬಟ್ ಇವ್ರು ಮಾತ್ರ ನೋಡಿ ನಿಮ್ಗೊಂದು ರಜೆನೂ ಕೊಡಲ್ಲ ಅಂತ ಹೇಳಿ ಒಂದು ಮೆಸೇಜ್ ಅನ್ನ ಕಾಂಗ್ರೆಸ್ ವಿರುದ್ಧ ರೂಪಿಸುವಲ್ಲೂ ಕೂಡ ಇದು ಪ್ರಮುಖ ಪಾತ್ರವನ್ನು ವಹಿಸಬಹುದು ಅಂತ ಅನಿಸ್ತಾ ಇದೆ. ಸೊ ಏನ್ ಮಾಡುತ್ತೆ ಕಾಂಗ್ರೆಸ್ ಸರ್ಕಾರ ಅನ್ನೋದು ಈ ಕ್ಷಣಕ್ಕೆ ಇರುವಂತಹ ಕುತೂಹಲ. ಜನವರಿ 22ರ ರಾಮ ಮಂದಿರ ಉದ್ಘಾಟನೆಯ ದಿವಸ ಇಡೀ ದೇಶದಲ್ಲಿ ಉತ್ಸವ ಮಾಡಬೇಕು ಅಂತೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮಗಳನ್ನು ಗ್ರಾಮಗಳಲ್ಲಿ ಆಯೋಜನೆ ಮಾಡಲಾಗಿದೆ. ಈ ನಡುವೆ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಒಂದು ಮನವಿ ಪತ್ರವನ್ನು ಬರೆದಿದ್ದೀರಿ. ಸರ್, ಆ ಮನವಿ ಪತ್ರ ಏನು ಅನ್ನೋದನ್ನು ನೀವೇ ಹೇಳಿ. ಜನವರಿ 22ರಂದು ಸಾರ್ವತ್ರಿಕ ರಜೆ ಘೋಷಣೆ ಮಾಡುವ ಮೂಲಕ ನಾಡಿನ ಸಮಸ್ತರು ಕೂಡ ಆ ಒಂದು ಹಬ್ಬದ ವಾತಾವರಣದಲ್ಲಿ ಭಾಗಿಯಾಗಬೇಕು. ನೇರ ಪ್ರಸಾರವನ್ನು ಕಣ್ತುಂಬ ನೋಡಬೇಕು. ಹಿಂದೂಗಳ ಪವಿತ್ರ ಕ್ಷೇತ್ರ, ಆ ಪವಿತ್ರ ದಿನದಂದು ಎಲ್ಲರೂ ಆ ಕಾರ್ಯಕ್ರಮಕ್ಕೆ ಸಾಕ್ಷಿಭೂತರಾಗಬೇಕೆಂಬ ದೃಷ್ಟಿಯಲ್ಲಿ ಮುಖ್ಯಮಂತ್ರಿಯವರ ಗಮನಕ್ಕೆ ತಂದಿದ್ದೇನೆ, ಮನವಿಯನ್ನು ಮಾಡಿದ್ದೇನೆ. ಯಾವ ಕ್ಷೇತ್ರಕ್ಕೆಲ್ಲ ರಜೆ ಕೊಡಬೇಕು ಅಂತ? ಇಡೀ ರಾಜ್ಯದಾದ್ಯಂತ ಕೊಡಬೇಕಂತ ನಮ್ಮ ಮನವಿ. ಯಾರಿಗೆ? ಶಾಲಾ ಕಾಲೇಜುಗಳಿಗೆ, ಸರ್ಕಾರಿ ಕಟ್ಟಡ, ಸರ್ಕಾರಿ ಕಚೇರಿಗಳಿಗೆ ಕೆಲವೊಂದು ಅದರದೇ ಒಂದು ನಿಯಮಗಳಿರ್ತದೆ. ಆದರೆ ಸರ್ಕಾರಿ ಶಾಲೆ ಕಾಲೇಜುಗಳಿಗೆ ಕೊಡಲಿಕ್ಕೆ ಅವಕಾಶಗಳುಂಟು. ಯಾವ ಉದ್ದೇಶಕ್ಕೆ ಕೊಡಬೇಕು? ಎಲ್ಲ ವಿದ್ಯಾರ್ಥಿಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಈಗಾಗಲೇ ನರೇಂದ್ರ ಮೋದಿಯವರು ಕರೆ ಕೊಟ್ಟಿದ್ದಾರೆ. ಎಲ್ಲ ಊರುಗಳಲ್ಲಿ ಭಜನಾ ಮಂದಿರ, ಮಠ ಮಂದಿರಗಳಲ್ಲಿ ಭಜನೆ ಇರ್ಬೋದು, ದೀಪಾಲಂಕಾರದ ಮೂಲಕ ಪೂಜೆ ಪುರಸ್ಕಾರಗಳೊಂದಿಗೆ ಆ ಸಂಭ್ರಮವನ್ನು ಮಾಡಬೇಕು. ಆ ಸಂಭ್ರಮದ ಇನ್ನಷ್ಟು ಯಶಸ್ಸಾಗಬೇಕಾದ್ರೆ ಆ ಭಾವನೆಗಳನ್ನು ನಮ್ಮ ಯುವ ಜನತೆಗೆ ತಿಳಿಸಬೇಕಾದ್ರೆ ಅವರು ರಜೆ ಸಿಕ್ಕಿದಾಗ ಜಾಸ್ತಿ ಅದರಲ್ಲಿ ತೊಡಗಿಸ್ಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಿಗೆ ನಾವು ಮನವಿಯನ್ನು ಮಾಡಿದ್ದೇವೆ. ಈಗ ಆ ದಿವಸ ಇಡೀ ದಿವಸ ಕಾರ್ಯಕ್ರಮ ಇರಬೇಕು, ದೀಪ ಬೆಳಗಬೇಕು ಅನ್ನುವಂಥದ್ದು. ಅಂದರೆ ರಜೆ ಇಲ್ಲದಿದ್ದರೆ ಆ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಿಕ್ಕೆ ಆಗೋದಿಲ್ಲ ಜನಗಳಿಗೆ, ಮಕ್ಕಳಿಗೆ ಅಂತಾನೆ ಹೇಗೆ? ನೋಡಿ, ಇವತ್ತಿನ ಯುವ ಜನತೆಗೆ ರಾಮ ಜನ್ಮಭೂಮಿಯ ಆ ಹೋರಾಟಗಳು, 500 ವರ್ಷದ ಇತಿಹಾಸ, ಆ ಬಗ್ಗೆ ಇನ್ನೆಚ್ಚು ತಿಳ್ಕೊಳ್ಬೇಕಾದ್ರೆ ಆ ಕಾರ್ಯಕ್ರಮ ದಿನ ರಜೆಯನ್ನು ನೀಡಿದಾಗ ಮಾತ್ರ ಟಿ ವಿ ಮಾಧ್ಯಮದ ಮೂಲಕ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಮತ್ತು ಊರಿನ ಎಲ್ಲ ಭಜನೆ ಮಠ ಮಂದಿರಗಳಲ್ಲಿ ಕೂಡ ಭಜನೆ ಕಾರ್ಯಕ್ರಮ, ಧಾರ್ಮಿಕ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಳ್ಳುವ ಮೂಲಕ